ಹಾಯ್ ಆಲ್, ಇವತ್ತು ನಿಮಗೆಲ್ಲ ಡೈಸನ್ ಏರ್ ಸ್ಟ್ರೀಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಡೈಸನ್ ಕಂಪನಿ ಪ್ರಾಡಕ್ಟು. ಇದರ ಯೂಸ್ ಏನಂದರೆ ನಮ್ಮ ಕೂದಲನ್ನ ಇದು ಸ್ಟ್ರೇಟನ್ ಮಾಡುತ್ತೆ. ನಾರ್ಮಲ್ ಸ್ಟ್ರೇಟ್ನರ್ ಮತ್ತು ಡೈಸನ್ ಏರ್ ಸ್ಟ್ರೇಟಿಗೆ ಏನು ಡಿಫರೆನ್ಸ್ ಅಂತಲೂ ಹೇಳ್ತೀನಿ. ಸೊ ನಿಮಗೆ ಫಸ್ಟ್ ನಾನು ಬಾಕ್ಸಲ್ಲಿ ಏನೆಲ್ಲ ಬರುತ್ತೆ ಈ ಡೈಸನ್ ಕಂಪನಿ ಅವ್ರದ್ದು. ಈ ಸ್ವಲ್ಪ ಸಮಯ ಆಯ್ತು ನನಗೆ ಇದು ಆರ್ಡರ್ ಮಾಡಿಬಿಟ್ಟು, ಅದಕ್ಕೆ ಸ್ವಲ್ಪ ಓಲ್ಡಾಗಿ ಕಾಣಿಸ್ತಾ ಇದೆ ನಿಮಗೆ. ಬಟ್ ನಿಮಗೆ ತೋರಿಸೋಣ. ಸೊ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ಏನೆಲ್ಲ ಬರುತ್ತೆ ಇದ್ರ ಜೊತೆಗೆ ಅಂತಲೂ ತೋರಿಸ್ತೀನಿ. ಸೊ ಮೊದಲನೇದಾಗಿ ಸಿಗೋದು ನಮಗೆ ಒಂದು ಮ್ಯಾಟ್ ಕೊಡ್ತಾರೆ. ಇದು ಹೀಟಿಂಗ್ ಪ್ಯಾಡ್ ಅಂತ ಇದಕ್ಕಂತಾರೆ. ಏನಂದರೆ ನೀವು ಮಧ್ಯದಲ್ಲಿ ಡೈಸನ್ನ ನಿಲ್ಲಿಸಿ ನಿಮಗೆ ಸ್ವಲ್ಪ ಕಾಲ ಸಮಯ ಬೇಕಂದರೆ ಇದ್ರ ಮೇಲೇ ಇಡಬೇಕಂತ ಹೇಳ್ತಾರೆ ಅವರು. ಸೊ ಅದಕ್ಕೆ ಅವರು ಈ ಥರ ಒಂದು ಮ್ಯಾಟ್ನ ಕಳಿಸ್ತಾರೆ. ಹಿಂಗಿರುತ್ತೆ. ನಾನು ಆರ್ಡರ್ ಮಾಡಿದ್ದು ಕಲರ್ ಜಾಸ್ಪರ್ ಪ್ಲಮ್ ಅಂತ, ಡೈರೆಕ್ಟಾಗಿ ಡೈಸನ್ ವೆಬ್ಸೈಟಿಂದಾನೇ ಆರ್ಡರ್ ಮಾಡಿದ್ದು ನಾನಿದ್ದು. ಜಾಸ್ಪರ್ ಪ್ಲಮ್ ಕಲರ್ ಇದು ತುಂಬ ನನಗೆ ಇಷ್ಟ ಆಯ್ತು. ಈ ಕಲರು ಆಲ್ಮೋಸ್ಟ್ ಒಂದು ವೈನ್ ಕಲರ್, ಪರ್ಪಲು ಅಲ್ಲ, ಬಟ್ ನೀಟಾಗಿರೋ ವೈನ್ ಕಲರ್ ಪ್ಲಸ್ ಪಿಂಕ್ ಕಾಂಬಿನೇಷನ್ ಜೊತೆಗೆ ಹಿಂಗೆ ಬರುತ್ತೆ. ಮತ್ತು ಇದಕ್ಕೆ ಒಂದು ಪ್ಲೇಸ್ ಹೋಲ್ಡರ್ ಕೊಡ್ತಾರೆ ಹಿಂಗೆ ಇಡೋಕ್ಕೆ. ಮತ್ತು ಇದ್ರ ಜೊತೆಯಲ್ಲಿ ನಿಮಗೆ ಒಂದು ಅದರ ವಯರ್ ಸಿಗುತ್ತೆ. ಇದು ವಯರ್ ಹೆಂಗಂದರೆ ಇದು ಫುಲ್ ಕನೆಕ್ಷನ್ ಆಗಿಬಿಟ್ಟಿದೆ ಇಲ್ಲಿ. ಇದು ತೆಗಿಯೋಕ್ಕಾಗಲ್ಲ. ಇದು ಒಂದು ನನಗೆ ಇಷ್ಟ ಆಗಿಲ್ಲ ಅಂದರೆ ಇದು ವೈರ್ಲೆಸ್ ಅಲ್ಲ ಅಂತ. ಬಟ್ ಈ ಚಾರ್ಜರ್ ಜೊತೆ ಏನು ಮಾಡಬೇಕಂದ್ರೆ, ಫಸ್ಟ್ ನೀವು ಡೈಸನ್ನ ಯೂಸ್ ಮಾಡೋ ಮುಂಚೆ ಟೆಸ್ಟ್ ಬಟನ್ನ ಒತ್ತಬೇಕಿಲ್ಲಿ. ಟೆಸ್ಟ್ ಬಟನ್ ಒತ್ತುವಾಗ ಇಲ್ಲಿ ರೆಡ್ ಕಲರ್ ನಿಮಗೆ ಒಂದು ಕಾಣಿಸ್ಬೇಕು ಕಲರ್. ಆವಾಗ ವೋಲ್ಟೇಜ್ ಎಲ್ಲ ಸರಿ ಇದೆ ಅಂತ ಅರ್ಥ. ಇದು ನಾವು ಯಾವಾಗಲೂ ಮಾಡಬೇಕಾಗುತ್ತೆ. ಈಗ ಈ ಡೈಸನ್ನ ಬಟನ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾರ್ಟಿಂಗ್ ಪವರ್ ಬಟನ್ ಒತ್ತಿದ್ರೆ ಕ್ಲೀನಿಂಗ್ ಆಗುತ್ತೆ, ಆಟೋಮ್ಯಾಟಿಕ್ ಮೆಷಿನ್ ಕ್ಲೀನಿಂಗ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಬರೋದು ಡ್ರೈ ಮತ್ತು ವೆಟ್ ಮೋಡ್ ಅಂತ. ಅಂದರೆ ನೀವು ತಲೆ ಸ್ನಾನ ಮಾಡಿದರೆ ವೆಟ್ ಮೋಡ್, ಸ್ನಾನ ಮಾಡಿಲ್ಲ ಅಂದರೆ ಡ್ರೈ ಮೋಡ್. ನೆಕ್ಸ್ಟ್ ಬರುತ್ತೆ ಕೋಲ್ಡ್ ಬೂಸ್ಟ್ ಮೋಡ್ ಅಂತ. ಇದು ನಿಮಗೆ ಕೋಲ್ಡ್ ಏರ್ ಜೊತೆ ಸ್ಟ್ರೇಟ್ ಮಾಡಬೇಕಾದ್ರೆ ಮಾಡ್ಬೋದು, ಹೀಟ್ ಡ್ಯಾಮೇಜ್ ಕಡಿಮೆ ಆಗುತ್ತೆ ಇದರಲ್ಲಿ. ನೆಕ್ಸ್ಟ್ ಬಟನ್ ನಿಮಗೆ ಏನು ಬರುತ್ತಂದರೆ ಇಲ್ಲಿ ಹೈ ಮತ್ತು ಲೋ ಫ್ಯಾನ್ ಸ್ಪೀಡ್. ಯಾವ ಸ್ಪೀಡ್ ಬೇಕು ಆ ಸ್ಪೀಡಲ್ಲಿ ಇದನ್ನು ಏರ್ನ ಬ್ಲೋ ಮಾಡ್ಬೋದು. ಲಾಸ್ಟಲ್ಲಿ ನಿಮಗೆ ಬರೋದು ಟೆಂಪರೇಚರ್ ಸೆಟ್ಟಿಂಗ್. ಸೊ 115 ಇದೆ, 100 ಇದೆ ಮತ್ತು 80 ಇದೆ. ನಿಮಗೆ ಯಾವ ಟೆಂಪರೇಚರಲ್ಲಿ ಬೇಕು ಅದು ಮಾಡ್ಬೋದು. ಐಡಿಯಲ್ ಟೆಂಪರೇಚರ್ ಅಂದರೆ 100 ಡಿಗ್ರಿಯಲ್ಲಿ ಮಾಡೋದು, ಅಂದರೆ ಮೀಡಿಯಂ ಹೀಟ್ ಲೆವೆಲಲ್ಲಿ ಮಾಡೋದು. ಆಗ ಹೇರ್ ಡ್ಯಾಮೇಜ್ ಇರಲ್ಲ ಅಂತ. ಸೊ ಇವಾಗ ನಿಮಗೆ ಎಲ್ಲ ಮೋಡ್ಸ್ ನಾನು ತೋರಿಸಿದ್ದೀನಿ ಆಲ್ರೆಡಿ. ನಾನು ಇವಾಗ ವೆಟ್ ಮೋಡಲ್ಲಿ ಮಾಡ್ತೀನಿ, ಯಾಕಂದರೆ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೆ. ಸೊ ಅದಕ್ಕೆ ಫಸ್ಟ್ ನಾನು ಕೂದಲನ್ನು ಬ್ಲೋ ಡ್ರೈ ಮಾಡೋಣ ಸ್ವಲ್ಪ, ಅಂದರೆ ಸ್ವಲ್ಪ ವೆಟ್ ಆಗಿದೆ ಅಲ್ವಾ. ಸೊ ಅದನ್ನು ಬ್ಲೋ ಡ್ರೈ ಮಾಡ್ಬೇಕು ನಾವು. ಬ್ಲೋ ಡ್ರೈ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಬ್ಲೋ ಡ್ರೈ ಮಾಡೋಕ್ಕೆ ಇದನ್ನು ಎರಡನ್ನ ಹಿಂಗೆ ಜೋಡಿಸಿ ಹಿಂಗೆ ಫ್ಯಾನ್ ಥರ ಹಿಂಗೆ ಯೂಸ್ ಮಾಡ್ಬೋದು ನೋಡಿ, ಹಿಂಗೆ. ಕೂದಲನ್ನು ಸಣ್ಣ ಸಣ್ಣ ಭಾಗಗಳಾಗಿ ಮಾಡಿ ಹೇರ್ ಕ್ಲಿಪ್ಗಳನ್ನು ಬಳಸಿ, ನಿಮ್ಮ ಹತ್ರ ಇದ್ದರೆ, ನನ್ನ ಹತ್ರ ಹೇರ್ ಕ್ಲಿಪ್ ಇರಲಿಲ್ಲ ಆ್ಯಕ್ಚುಲಿ. ನಂತರ ಡೈಸನ್ನಿಂದ ನೀವು ಸ್ಟ್ರೇಟ್ ಮಾಡ್ಬೋದು. ಹೇರ್ ಕ್ಲಿಪ್ ತುಂಬ ಯೂಸ್ ಆಗುತ್ತಿಲ್ಲಿ, ಬಟ್ ನನ್ನ ಹತ್ರ ಇರಲಿಲ್ಲ. ಸಾಮಾನ್ಯ ಸ್ಟ್ರೇಟ್ನರ್ಗಳಲ್ಲಿ ಕಾಯಿಸಿದ ಮೆಟಲ್ ಅಥವಾ ಸೆರಮಿಕ್ ಪ್ಲೇಟ್ಗಳಿರುತ್ತವೆ, ಆದರೆ ಡೈಸನ್ ಏರ್ ಸ್ಟ್ರೈಟ್ನಲ್ಲಿ ಯಾವುದೇ ಹಾಟ್ ಪ್ಲೇಟ್ಗಳು ಇರುವುದಿಲ್ಲ. ಇದು ಬಿಸಿ ಗಾಳಿಯ ಮೂಲಕ ಕೂದಲನ್ನು ಒಣಗಿಸುತ್ತಾ ನೇರವಾಗಿ ಸ್ಟ್ರೇಟ್ ಮಾಡುತ್ತದೆ. ಇದರ ಅತ್ಯಂತ ದೊಡ್ಡ ಫೀಚರ್ ಏನಂದರೆ, ನೀವು ಒದ್ದೆ ಆಗಿರೋ ಕೂದಲನ್ನು ಬ್ಲೋ ಡ್ರೈಯರ್ ಇಲ್ಲದೆ ನೇರವಾಗಿ ಸ್ಟ್ರೇಟ್ ಮಾಡಬಹುದು. ಕೂದಲು ಒದ್ದೆಯಾಗಿದ್ದಾಗ ಅದರ ಹೈಡ್ರೋಜನ್ ಬಾಂಡ್ಸ್ಗಳು ಸಡಿಲವಾಗಿರುತ್ತವೆ. ಗಾಳಿಯ ಒತ್ತದ ಮೂಲಕ ಅದೇ ಸಮಯದಲ್ಲಿ ಒಣಗಿಸಿ ಸ್ಟ್ರೇಟ್ ಮಾಡೋದ್ರಿಂದ ಕೂದಲಿಗೆ ಹಾನಿಯಾಗುವುದಿಲ್ಲ.
ಹಾಟ್ ಪ್ಲೇಟ್ ಇಲ್ಲದೆ ಬರೀ ಬಿಸಿ ಗಾಳಿಯ ಮೂಲಕ ಸ್ಟ್ರೇಟ್ ಮಾಡೋದರಿಂದ ಕೂದಲಿಗೆ ತುಂಬ ಕಮ್ಮಿ ಹೀಟ್ ಡ್ಯಾಮೇಜ್ ಆಗುತ್ತೆ. ಕೂದಲನ್ನು ಡ್ರೈ ಮಾಡೋದು ಮತ್ತು ಸ್ಟ್ರೇಟ್ ಮಾಡೋದನ್ನು ಒಂದೇ ಸ್ಟೆಪ್ನಲ್ಲಿ ಮಾಡಬಹುದು. ಸಪ್ರೇಟ್ ಬ್ಲೋ ಡ್ರೈಯರ್ ಅವಶ್ಯಕತೆ ಇಲ್ಲ. ತಲೆ ಸ್ನಾನ ಮಾಡಿದ ತಕ್ಷಣ ಡೈರೆಕ್ಟ್ಲಿ ವೆಟ್ ಹೇರ್ ಮೇಲೆ ಯೂಸ್ ಮಾಡ್ಬೋದು. ಸೂಪರ್ ಕನ್ವೀನಿಯೆಂಟ್. ಆಟೋ ಪಾಸ್ ಫೀಚರ್ ಇರುತ್ತೆ. ಡಿವೈಸನ್ನು ಕೆಳಗೆ ಇಟ್ಟಾಗ ಅದು ಆಟೋಮ್ಯಾಟಿಕ್ ಆಗಿ ಏರ್ ಫ್ಲೋ ರೆಡ್ಯೂಸ್ ಮಾಡುತ್ತೆ. ಬಟ್ ಏನಂದರೆ ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ ಆದ್ದರಿಂದ ಎಲ್ಲರಿಗೂ ಇದು ಬಜೆಟ್ ಫ್ರೆಂಡ್ಲಿ ಅಂತ ಅನಿಸಲ್ಲ. ವೇಟ್ ಮತ್ತು ಸೈಜ್ ಸ್ವಲ್ಪ ದೊಡ್ಡಾಗಿರೋದ್ರಿಂದ ಟ್ರಾವೆಲ್ಗೆ ತೊಗೊಂಡು ಹೋಗೋದು ಕಷ್ಟನೇ ಆಗುತ್ತೆ. ಮತ್ತು ಶಬ್ದನೂ ಜಾಸ್ತಿ. ಬಿಸಿ ಗಾಳಿ ಮಾಡೋದರಿಂದ ಸಾಮಾನ್ಯ ಬ್ಲೋ ಡ್ರೈಯರ್ ಥರ ಶಬ್ದ ಜಾಸ್ತಿ ಆಗುತ್ತದೆ. ಸೊ ನೀವೆಲ್ಲ ನೋಡಿದಾಗೆ ತುಂಬ ಈಸಿ ಇದೆ ಯೂಸ್ ಮಾಡೋಕ್ಕೆ. ನಾನು ಎಷ್ಟು ಬೇಗ ಆಯ್ತಂದರೆ ಒಂದು 10 ನಿಮಿಷದಲ್ಲೇ ಆಲ್ಮೋಸ್ಟ್ ಫುಲ್ ಡ್ರೈ ಆಗಿಬಿಟ್ಟು ನನಗೆ ವೇವಿನೇ ಇಷ್ಟ. ನಾನು ಜಾಸ್ತಿ ಸ್ಟ್ರೇಟ್ ಮಾಡಲ್ಲ. ಸೊ ಈ ಒಂದು ಡಿವೈಸ್ನ ನೀವು ತುಂಬ ನಿಮಗೆ ಪೋಕರ್ ಸ್ಟ್ರೇಟ್ ಅಂದರೆ ತುಂಬ ಸ್ಟ್ರೇಟ್ ಬೇಕಾದರೆ ಅದಾಗಲ್ಲ. ನಿಮ್ಮ ಬರೀ ಒಂದು ನ್ಯಾಚುರಲ್ ವೇವಿ ಥರ ಲುಕ್ ಬರುತ್ತೆ ಇದರಲ್ಲಿ. ಸೊ ನನಗೆ ಇಷ್ಟು ಸಾಕು. ನಾನು ಯಾವತ್ತೂ ಇದನ್ನು ವಾರಕ್ಕೆ ಒಂದು ಸರಿ ನಾನು ತಲೆ ಸ್ನಾನ ಮಾಡುವಾಗ ಇದನ್ನು ನಾನು ಬಳಸ್ತೇನೆ. ಇಲ್ಲ ಅಂದರೆ ನಾನು ಬಳಸಲ್ಲ. ಬಿಕಾಸ್ ಯಾವುದೇ ಹೀಟಿಂಗ್ ಡಿವೈಸ್ ಆಗಲಿ ಅದು ಹೇರಿಗೆ ತುಂಬ ಒಂದು ಡ್ಯಾಮೇಜ್ ಕೊಡುತ್ತಲ್ವ. ಆಲ್ದೋ ಡೈಸನ್ ಟೆಕ್ನಾಲಜಿ ಏನು ಹೇಳುತ್ತಂದರೆ ಇದರಲ್ಲಿ ಹೀಟ್ ಡ್ಯಾಮೇಜ್ ಸ್ವಲ್ಪ ಕಡಿಮೆ ಅಂತ ಅಂತಾರೆ. ಬಿಕಾಸ್ ಅವ್ರ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ ಅಂತ ಅವ್ರು ಕ್ಲೇಮ್ ಮಾಡ್ತಾರೆ. ಆದರೂ ನನಗೆ ಅಷ್ಟೊಂದು ಭರವಸೆ ಇಲ್ಲ. ಯಾಕಂದರೆ ನನಗೆ ಸಣ್ಣ ಏಜಲ್ಲಿದ್ದಾಗ ನಾನು ಸ್ಟ್ರೇಟ್ನಿಂಗ್ ಮಾಡಿಸಿದ್ದೆ. ಅದು ತುಂಬ ಹೇರ್ ಡ್ಯಾಮೇಜ್ ಆಗಿತ್ತು. ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಬರೀ ವಾರಕ್ಕೆ ಒಂದು ಸರಿ ಮಾತ್ರ ಇದು ತಲೆ ಸ್ನಾನ ಮಾಡುವಾಗ ಮಾಡ್ತೀನಿ. ಸೊ ತುಂಬ ಜನ ಕೇಳ್ತಾರೆ ಇದು ನಿಮ್ಮದು ವೇವಿ ಹೇರ್ ಎಷ್ಟು ದಿನ ಉಳಿಯುತ್ತೆ ಅಂತ. ಇದು ಒಂದು 3-4 ದಿನ ಉಳಿಯುತ್ತೆ. ಅದಾದಮೇಲೆ ನೀವು ಮತ್ತೆ ಬೇಕಾದರೆ ತಲೆ ಸ್ನಾನ ಮಾಡಿಬಿಟ್ಟು ಮತ್ತೆ ಇದನ್ನು ಬಳಸ್ಬೋದು. ಸೊ ಹೌದು, ಚೆನ್ನಾಗಿದೆ ಪ್ರಾಡಕ್ಟು. 10 ನಿಮಿಷದಲ್ಲಿ ಆಗುತ್ತೆ. ನೀವು ಬೇರೆ ಸ್ಟ್ರೈಟ್ನರ್ ತೊಗೊಂಡ್ರೆ ನಿಮಗೆ ಗಂಟೆಗಟ್ಟಲೆ ಆಗುತ್ತಲ್ವಾ ನಿಮಗೆ ಈ ಥರ ಒಂದು ಕೂದಲು ಸಿಗೋಕ್ಕೆ. ಅದಕ್ಕೇ ಈ ಒಂದು ಡೈಸನಿಂದ ನನಗೆ ತುಂಬ ಟೈಮು ಸೇವ್ ಆಗ್ತಾ ಇದೆ. ಪ್ಲಸ್ ನನಗೆ ಯೂಸು ಚೆನ್ನಾಗಿ ಅನಿಸ್ತಿದೆ. ಸೊ ಈ ಥರ ನಾನು ನ್ಯಾಚುರಲ್ ವೇವಿ ಹೇರ್ನ ಹಿಂಗೆ ಇಡೋಕ್ಕಿಷ್ಟ. ಯಾಕಂದರೆ ನಾನು ಇವಾಗ ಮನೆಯಿಂದ ಆಚೆ ಎಲ್ಲೂ ಅಷ್ಟೊಂದು ಹೋಗ್ತಿಲ್ಲ ಅಲ್ವಾ. ಸೊ ನನಗೆ ಅಷ್ಟೊಂದು ಸ್ಟ್ರೈಟ್ ಬೇಕಂತ ಅವಶ್ಯಕತೆ ಇಲ್ಲ. ನಿಮಗೆ ಇನ್ನೂ ಸ್ಟ್ರೈಟ್ ಬೇಕಾದರೆ ನೀವು ಇನ್ನೂ ಮಾಡ್ತಾ ಇರ್ಬೋದು. ಇದು ಇನ್ನೂ ಟೈಮ್ ನೀವು ಯೂಸ್ ಮಾಡಿ ಚೆನ್ನಾಗಿ ನಿಮಗೆ ಸ್ಟ್ರೈಟ್ ಬೇಕಾದರೆ ಮಾಡ್ಬೋದು. ಆದರೆ ಒಂದು ವಿಷಯ ಏನಂದರೆ ಪೋಕರ್ ಸ್ಟ್ರೈಟ್ ಅಂತೂ ಬರಲ್ಲ ಈ ಡಿವೈಸಲ್ಲಿ. ಸೊ ಈ ಡಿವೈಸ್ ನಾನು ತೊಗೊಂಡಿದ್ದು ಡೈಸನ್ ವೆಬ್ಸೈಟಲ್ಲಿ. ಇದನ್ನು 30,000 ರುಪೀಸ್ಗೆ ತೊಗೊಂಡಿದ್ದೀನಿ ನಾನು. ಡಿಸ್ಕೌಂಟ್ ಇತ್ತು ಅವ್ರದ್ದು. ಸ್ಟಾರ್ಟಿಂಗ್ ಪ್ರೈಸ್ ಇವ್ರದ್ದು 45,000 ಇತ್ತು. ಆಮೇಲೆ ಡಿಸ್ಕೌಂಟ್ ಕೊಟ್ಟು ಇವರು ಇವಾಗ 30,000ಗೆ ಮಾರ್ತಾ ಇದ್ದಾರಿದ್ದು. ಸೊ ಅದಕ್ಕೆ ನಾನು ಡಿಸ್ಕೌಂಟ್ ಬರುವಾಗ ಡೈಸನ್ ವೆಬ್ಸೈಟಿಂದನೇ ನಾನು ಪರ್ಚೇಸ್ ಮಾಡಿದ್ದೆ ಇದನ್ನು. ಸೊ ಹೌದು, ಇಟ್ಸ್ ಅ ವರ್ತ್ ಇಟ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ಸ್ಪೆಷಲಿ ಯಾರಿಗೆ ತುಂಬ ಕರ್ಲಿ ಫ್ರಿಝಿ ಹೇರ್ ಇದೆ ಅಲ್ವಾ, ಅವರು ಇದನ್ನು ವಾರಕ್ಕೆ ಒಂದು ಸರಿ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಆದರೆ ತುಂಬ ಯಾರಿಗೆ ತುಂಬ ಕರ್ಲ್ ಇದೆ ಅಲ್ವಾ ಅವ್ರಿಗೆ ಮಾತ್ರ ಇದು ಯೂಸ್ ಆಗಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದರೆ ತುಂಬ ಕರ್ಲ್ ಇರೋರಿಗೆ ಸ್ಟ್ರೇಟ್ ಆಗೋದು ಸ್ವಲ್ಪ ಕಷ್ಟ. ಸೊ ಅದನ್ನು ನೀವು ನೋಡಿಕೊಂಡು ಪರ್ಚೇಸ್ ಮಾಡಬೇಕು. ಬಟ್ ಯಾರಿಗೆ ಸ್ವಲ್ಪ ಲೈಕ್ ಫ್ರಿಝಿ ಹೇರ್ ಇದೆ, ನಂತರ ನಂದು ತುಂಬ ಕರ್ಲ್ಸ್ ಇರಲಿಲ್ಲ, ಸೊ ಅವರಿಗೆ ಈ ಪ್ರಾಡಕ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ.